ನಮಸ್ತೆ ಕರ್ನಾಟಕ. ಇವತ್ತಿನ ವಿಶೇಷ ಏನಪ್ಪ ಅಂತಂತಂದರೆ, ಈಗ ಭಾಳ ಜನ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ ಅಂತಂತಂದರೆ ವೀಡಿಯೋಗಳನ್ನು ಮಾಡ್ತಾರೆ. ಬಟ್ ಆ ವೀಡಿಯೋನ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡೋಕ್ಕೆ ಅದು ಇದು ಅಂತೇಳಿ ಏನೇನೋ ಹುಡುಕಾಟ ಮಾಡಿ ಒಂದು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಲಿಕ್ಕೆ ಆಗಲಾರ್ದಂಗೆ ಅದೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಬಟ್ ಆ ಒಂದು ವೀಡಿಯೋಸ್ನ ರೀಲ್ಸ್ ಆಗಿರ್ಬೋದು ಅಥವಾ ಶಾರ್ಟ್ಸ್ ಆಗಿರ್ಬೋದು, ತಮ್ಲೈನ್ ಆಗಿರ್ಬೋದು ಅಥವಾ ಯಾವುದೇ ಒಂಥರ ವೀಡಿಯೋಸ್ ನಾವು ಎಡಿಟ್ ಮಾಡಬೇಕು ಅಂತಂತಂದರೆ ಫಸ್ಟ್ ಬ್ಯಾಕ್ಗ್ರೌಂಡ್ ಕಂಪಲ್ಸರಿ ಬೇಕೇ ಬೇಕು. ಬಟ್ ಆ ಬ್ಯಾಕ್ಗ್ರೌಂಡನ್ನ ನಾವು ಕಟ್ ಮಾಡಿ ಎಡಿಟ್ ಮಾಡಬೇಕು ಅಂತಂತಂದರೆ ಅದಕ್ಕೂ ಒಂದು ಉಪಾಯ ಇದೆ. ಬಟ್ ಈಗೇನಪ್ಪ ಅಂತಂತಂದರೆ, ಫಸ್ಟ್ ಆಫ್ ಆಲ್ ವೀಡಿಯೋ ಮಾಡಬೇಕು ಅಂತಂತಂದರೆ ಒಂದು ಯಾವುದೇ ಒಂದು ಸ್ಟುಡಿಯೋ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು, ಎಲ್ಲಿಯೇ ಆಗಿರ್ಬೋದು ವೀಡಿಯೋ ಮಾಡ್ಬೋದು. ಬಟ್ ಆ ವೀಡಿಯೋನ ಮಾಡಬೇಕು ಅಂತಂತಂದರೆ ಫಸ್ಟು ಒಂದು ಗ್ರೀನ್ ಸ್ಕ್ರೀನ್ ಅಥವಾ ಬ್ಲ್ಯಾಕ್ ಸ್ಕ್ರೀನ್ ಅಥವಾ ವೈಟ್ ಸ್ಕ್ರೀನು ಯಾವುದಾದ್ರೂ ಒಂದು ಸ್ಕ್ರೀನ್ ಹಾಕ್ಕೊಂಡು ನಾವು ವೀಡಿಯೋನ ಮಾಡಬೇಕು. ಆ ವೀಡಿಯೋವನ್ನು ಫಸ್ಟ್ ಆ ಕ್ಲಿಪ್ನ ನಾವು ವೀಡಿಯೋ ಮಾಡಿ ಸೇವ್ ಮಾಡ್ಕೋಬೇಕು. ಅದಾದ ನಂತರ ಅದು ಸೇವ್ ಆಗಿದ್ದ ನಂತರ ಒಂದು ಗ್ರೀನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ಸು ಆಲ್ರೆಡಿ ಸಿಗ್ತವೆ. ಯೂಟ್ಯೂಬ್ನಲ್ಲಾಗಿರ್ಬೋದು ಅಥವಾ ಕ್ರೋಮ್ನಲ್ಲಾಗಿರ್ಬೋದು ಅಥವಾ ಎಲ್ಲೇ ವೆಬ್ಸೈಟ್ನಲ್ಲಿ ಹೋದ್ರೂ ಕೂಡ ಆ ಒಂದು ಗ್ರೀನ್ ಸ್ಕ್ರೀನ್ ಬ್ಯಾಕ್ಗ್ರೌಂಡ್ಸ್ ಸಿಗ್ತವೆ. ಬಟ್ ಅದನ್ನು ನೀವು ಯಾವ ಥರ ಎಡಿಟ್ ಮಾಡಬೇಕು ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಆ ಥರ ಎಡಿಟ್ ಮಾಡಬೇಕು ಅಂತಂತಂದರೆ ನಿಮಗೆಲ್ಲ ಪೂರ್ತಿಯಾಗಿ ಈ ಒಂದು ವಿಡಿಯೋವನ್ನು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಇಲ್ಲಂತಂದರೆ ನಿಮಗೆ ಅರ್ಧದಲ್ಲಿ ನೋಡಿದ್ರೆ ಏನೂ ಅರ್ಥ ಆಗಲ್ಲ. ಓಕೆನಾ? ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ವಿಡಿಯೋ ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟು ನಾವೊಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಬೇಕು. ಅದು ಪ್ಲೇಸ್ಟೋರ್ನಲ್ಲಿ ಸಿಗುತ್ತೆ ಅಥವಾ ಕ್ರೋಮ್ನಲ್ಲಿ ಕೂಡ ಸಿಗುತ್ತೆ. ನಾನೀಗ ಪ್ಲೇಸ್ಟೋರ್ನಲ್ಲಿ ತೋರಿಸ್ತೀನಿ. ಪ್ಲೇಸ್ಟೋರ್ನಲ್ಲಿ ಹೋಗಿ ಸರ್ಚ್ ಬಟನ್ ಮೇಲೆ ಹೋಗಿ ಅಲೈಟ್ ಮೋಷನ್ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಒನ್ ಆಫ್ ದ ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಇದು ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಇದು ಓಪನ್ ಅಂತ ತೋರಿಸ್ತಾ ಇದೆ. ನಾನು ಓಪನ್ ಮಾಡ್ತಾಯಿದ್ದೀನಿ ಈಗ. ಓಕೆ, ಓಪನ್ ಆಯಿತು. ಈ ಥರ ಓಪನ್ ಆಗುತ್ತಲೇ ಈ ಥರ ಒಂದು ಶೋ ಆಗುತ್ತೆ. ಫಸ್ಟ್ ಓಪನ್ ಆಗುತ್ತಲೇ ಒಂದು ಈ ಪ್ರಾಜೆಕ್ಟ್ಸ್ ಅಂತ ಹೇಳಿರುತ್ತಲ್ಲ, ಇದೊಂದು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಈ ಥರ ಲೇಯರ್ಸ್ ಬರ್ತವೆ. ಕೆಲವೊಂದು ಲೇಯರ್ಸು ರೆಡಿಮೇಡ್ ಕೂಡ ಇರ್ತವೆ. ಬಟ್ ಅದು ನಿಮಗೆ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಬಟ್ ಫಸ್ಟ್ ಲರ್ನರ್ಸ್ಗೆ, ಎಕ್ಸ್ಪೀರಿಯೆನ್ಸ್ ಇದ್ದವ್ರಿಗಾದರೆ ಆಗುತ್ತೆ. ಬಟ್ ನಿಮಗೆ ಫಸ್ಟ್ ಬೇಸಿಕ್ಕಿಂದ ಹೇಳ್ಕೊಡ್ತೀನಿ ಯಾವ ಥರ ಅಂತೇಳಿ. ಓಕೆನಾ? ಒಂದು ವೀಡಿಯೋ ಮಾಡ್ಕೋಬೇಕಂದ್ರೆ ಫಸ್ಟು ಒಂದು ಇದು ಪ್ಲಸ್ ಬಟನ್ ಕ್ಲಿಕ್ ಮಾಡಬೇಕು. ಇದರಲ್ಲಿ ಆಪ್ಷನ್ ತೋರಿಸುತ್ತೆ ಸೈಜ್ ವೈಸು 16:9, 9:16 ಅಂತೇಳಿ. ನಾನೀಗ 9:16 ಒಂದು ತೊಗೊತಾ ಇದ್ದೀನಿ. ಕ್ರಿಯೇಟ್ ಪ್ರಾಜೆಕ್ಟ್ ಅಂತೇಳಿ. ಓಕೆ, ಕ್ರಿಯೇಟ್ ಮಾಡುತ್ತಲೇ ಫಸ್ಟ್ ಈ ಥರ ಬರುತ್ತೆ. ಈ ಥರ ಬಂದತ್ತಲ್ಲಿ ನಾವು ಇದರಲ್ಲಿ ಫಸ್ಟು ಫೋಟೋಸ್ ಮಾಡೋಂಗಿದ್ರೆ ಫೋಟೋಸ್ನು ಮಾಡ್ಬೋದು, ವೀಡಿಯೋ ಮಾಡೋಂಗಿದ್ರೆ ವೀಡಿಯೋ ಮಾಡ್ಬೋದು. ನಾವು ಯಾವ್ದು ಮಾಡ್ತಾಯಿದ್ದೀವಲ್ಲ ಅದನ್ನು ಫಸ್ಟ್ ನಾವು ತೊಗೋಬೇಕಾಗುತ್ತೆ. ನಾನೀಗ ಒಂದು ಫೋಟೋಸ್ ತೊಗೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಪ್ಲಸ್ ಬಟನ್ ಕ್ಲಿಕ್ ಮಾಡುತ್ತಲ್ಲ ಇದರಲ್ಲಿ ಬರುತ್ತೆ ಮೀಡಿಯಾ ಅಂತೇಳಿ ಬರುತ್ತೆ. ನಾವು ಯಾವ್ದು ಬೇಕು ಅಂತೇಳಿ ಇದರಲ್ಲಿ ಚೂಸ್ ಮಾಡ್ಕೋಬೋದು. ನಾನೀಗ ಒಂದು ಫೋಟೋಸ್ದು ರೆಡಿಮೇಡ್ ಮಾಡಿರೋದು ನಾನು ನಿಮಗೆ ತೋರಿಸ್ತೀನಿ ಈಗ. ನಾನು ಈಗ ಡಾಕ್ಟರ್ ರಾಜ್ಕುಮಾರ್ ಸರ್ ಅವ್ರದ್ದು ಹಾಗೆ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಫೋಟೋಸ್ನ ತೊಗೊಂಡಿದ್ದೀನಿ. ನಾವು ಫೋಟೋಸ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು ಯಾವುದೇ ಮಾಡಬೇಕು ಅಂತಂತಂದರೆ ಫಸ್ಟು ಅದು ಬ್ಯಾಕ್ಗ್ರೌಂಡ್ ಲೇಯರ್ನ ಫಸ್ಟಿಗೆ ಹಾಕ್ಕೋಬಾರ್ದು. ಹಾಕ್ಕೊಂಡ್ರಿಗಿನ ಸರಿಗೆ ಬರಲ್ಲ. ಹಾಗಾಗಿ ಫಸ್ಟ್ ನಾವು ಫೋಟೋಸ್ ತೊಗೋಬೇಕು. ಫೋಟೋಸ್ ಅಥವಾ ವೀಡಿಯೋಸ್ ನಾವು ಯಾವುದೇ ಅದರಲ್ಲಿ ಗ್ರೀನ್ ಸ್ಕ್ರೀನಲ್ಲಿ ಹಾಕ್ತೀವಿ ಅಂತಂತಂದರೆ ಫೋಟೋ ಅಥವಾ ವೀಡಿಯೋನ ಅದರಲ್ಲಿ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟಿಗೆ ತೊಗೋಬೇಕದು. ವೀಡಿಯೋ ಅಥವಾ ಫೋಟೋ ತೊಗೊಂಡ್ರೆ ನಿಮಗೆ ಬರುತ್ತೆ, ಇಲ್ಲಂತಂದರೆ ಬರಲ್ಲ. ಓಕೆ, ಈ ಥರ ಫಸ್ಟ್ ಫೋಟೋಸ್ ತೊಗೊಂಡಿದ್ದೀನಿ. ಫೋಟೋಸ್ ತೊಗೊಂಡ ಹತ್ರ ಇಲ್ಲಿ ಗ್ರೀನ್ ಸ್ಕ್ರೀನ್ ಇರುತ್ತಿರಲ್ಲ, ನಾವು ತೊಗೋಬೇಕು. ಡೌನ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ನಾನು. ಅದು ಮಾಡಿರೋದು ಇದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಫಸ್ಟಿಗೆ ಈ ಟೈಪ್ ಬಂದಾಗ ನಾವೇನು ಮಾಡಬೇಕು ಅಂದರೆ ಈ ಒಂದು ವೀಡಿಯೋದಲ್ಲಿ ಹೋಗಿ ಎಫೆಕ್ಟ್ನಾಗ ಹೋಗಿ ಆ್ಯಡ್ ಎಫೆಕ್ಟ್ ಅಂತೇಳಿ ಕ್ಲಿಕ್ ಮಾಡಬೇಕು. ಇದರಲ್ಲಿ ಆಲ್ರೆಡಿ ಕ್ರೋಮ್ ಕೀ ಅಂತೇಳಿ ಇದು ಕಾಣಿಸ್ತಾ ಇದೆಯಲ್ಲ, ಸೊ ಇದನ್ನು ಫಸ್ಟ್ ಕ್ಲಿಕ್ ಮಾಡ್ಕೋಬೇಕು. ಇದು ಕ್ಲಿಕ್ ಮಾಡಿಕೊಂಡು ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ ಅಂತ ಇರುತ್ತೆ, ಇದು ತೊಗೋಬೇಕು. ಇದು ತೊಗೊಂಡು ಇದರಲ್ಲಿ ವೆದರು ಈ ಟೈಪ್ಸ್ ಎಫೆಕ್ಟ್ ಇರುತ್ತೆ, ಇದನ್ನು ನಾವು ಸರಿ ಮಾಡ್ಕೋಬೇಕು. ಓಕೆ, ಈ ಟೈಪ್ ಬಂದ ಈ ಟೈಪ್ ಬರುತ್ತೆ. ಫಸ್ಟ್ ಇದರಲ್ಲಿ ಹಿಂಗೆ ಇದೆಲ್ಲ ಆದಮೇಲೆ ಫೋಟೋಸ್ನ ನಾವು ತೊಗೋಬೇಕು. ನಾನು ಫೋಟೋಸ್ ತೊಗೊಂಡಿದ್ದೇನೆ, ಅದಕ್ಕಾಗಿ ಫೋಟೋಸ್ ಬಂದಿದೆ.
ಓಕೆ, ಸೇಮ್ ಇದೇ ಥರನೇ ಫೋಟೋದಲ್ಲಿ ಕೂಡ ಹೋಗಿ ಎಫೆಕ್ಟ್ನಲ್ಲಿ ಹೋಗಿ ಆ್ಯಡ್ ಎಫೆಕ್ಟ್ ಅಂತ ಒತ್ತಿ ಕ್ರೋಮ್ ಕೀ ಕ್ಲಿಕ್ ಮಾಡಬೇಕು. ಇದು ಸ್ಟ್ಯಾಂಡರ್ಡ್ ಲೆವೆಲ್ ತೊಗೊಂಡು ನಾವು ಈ ವೆದರ್ನ ಚೇಂಜ್ ಮಾಡ್ಕೋಬೇಕು. ಈ ಥರ ಹಿಂಗೆ ಚೇಂಜ್ ಮಾಡ್ಕೋಬೋದು. ನೆಕ್ಸ್ಟ್ ಆ ವಿಡಿಯೋ ಕೂಡ ಅದೇ ಥರನೇ ಮಾಡ್ಕೋಬೇಕು. ನೆಕ್ಸ್ಟ್ ಸೇಮ್ ಇದೇ ಥರನೇ ಇದು ಕೂಡ ಎಫೆಕ್ಟ್ ನಾವು ಕೊಡಬೇಕು. ಆ್ಯಡ್ ಎಫೆಕ್ಟ್, ಇದರಲ್ಲಿ ಕ್ರೋಮ್ ಕೀ ಕ್ಲಿಕ್ ಮಾಡಬೇಕು. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ನಲ್ಲಿ ಹೋಗಿ ಈ ವೆದರ್ನ ಚೇಂಜ್ ಮಾಡ್ಕೋಬೇಕು. ವೆದರ್ನ ಜಾಸ್ತಿ ಇಟ್ಟರೆ ಫೋಟೋ ಒಳಗಿರೋದು ಕೂಡ ಕಾಣುತ್ತೆ. ಸೊ ವೆದರ್ನ ನಾವು ನೋಡಿಕೊಂಡು ನಮಗೆ ಎಷ್ಟು ಬೇಕಷ್ಟು ಇಟ್ಕೋಬೇಕು. ಇದಕ್ಕೆ ನಾವು ಮ್ಯೂಸಿಕ್ ಕೂಡ ಸೆಟ್ ಮಾಡ್ಕೋಬೋದು. ನೋಡಿ, ಈ ಫೋಟೋನ ಸ್ವಲ್ಪ ಸಣ್ಣದು ಮಾಡ್ಕೋಬೇಕು, ಚೆನ್ನಾಗಿ ಕಾಣುತ್ತೆ. ಎಷ್ಟು ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ನೋಡಿ. ಸೇಮ್ ಇಷ್ಟೇ, ಇದೇ ಥರನೇ ಇಷ್ಟು ಮಾಡ್ಕೋಬೋದು. ಇದು ಒಂದು ಬೇಸಿಕ್ ಸೆಟ್ಟಿಂಗ್ ಆ್ಯಂಡ್ ಬೇಸಿಕ್ ವರ್ಕ್. ಇಷ್ಟೇ ನೋಡಿ. ಇದಕ್ಕೆ ನಾವು ಸಾಂಗ್ ಕೂಡ ಸೆಟ್ ಮಾಡ್ಬೋದು. ಇಲ್ಲಿ ಆಡಿಯೋ ಅಂತಿದೆಯಲ್ಲ, ಇದು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಇದರಲ್ಲಿ ಯಾವುದಾದ್ರು ಒಂದು ಮ್ಯೂಸಿಕ್ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಪ್ಲಸ್ ಕ್ಲಿಕ್ ಮಾಡಿದ ತಕ್ಷಣ ಒಂದು ಮ್ಯೂಸಿಕ್ ಬರುತ್ತೆ. ಆಲ್ರೆಡಿ ನಾವು ಸೇವ್ ಮಾಡಿ ಇಟ್ಕೊಂಡ್ರೆ ಬಂದಿರುತ್ತೆ ಅದರಲ್ಲಿ. ಸೊ ಈ ಒಂದು ಮ್ಯೂಸಿಕ್ನ ನಾವು ಇದರಲ್ಲಿ ಆ್ಯಡ್ ಮಾಡಿದ್ರೆ ಈ ಥರ ಹಿಂಗೆ ಬರುತ್ತೆ. ನೋಡಿ, ಡೌನ್ಲೋಡ್ ಆಗಬೇಕು. ಫುಲ್ HD ಇರುತ್ತಲ್ಲ, ಸೊ ಹಂಗಾಗಿ ಆ ಥರ ಬರುತ್ತೆ. ನೋಡಿ, ಈ ಥರ ಬರುತ್ತೆ. ಸೇಮ್ ಅದೇ ಥರನೇ ನಮಗೆ ಎಷ್ಟು ಸ್ಕ್ರೀನ್ ಬೇಕೋ ಅಷ್ಟು ಸ್ಕ್ರೀನ್ ಅದರಲ್ಲಿ ಇಟ್ಕೋಬೋದು. ಈ ಥರ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋನ ಈ ಥರ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೋದು. ಈ ಥರ ಒಂದು ವಿಡಿಯೋ ಇದೆ. ಇದು ನಿಮಗೆ ಯೂಸ್ಫುಲ್ ಅಂತಂತಂದರೆ ಲೈಕ್ ಅಥವಾ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.